ಇದೇನಪ್ಪ ವಿಷ್ಣುದಾದರ ಸ್ಟ್ಯಾಚು ತೋರಿಸ್ತಾರೆ ಅನ್ಕೊಬಿಟ್ರಿ. ಬನ್ರಿ, ನಾನು ಹೇಳಿದೆ ನಿಮ್ಗಾಗಿ ನಮ್ಮ ಅಪ್ಪಾಜಿಯವರ ದೇವಸ್ಥಾನ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವ್ರು ನೋಡ್ಕೊಂಬನಿ ಹಂಗೆ. ಹಲೋ ಗೈಸ್, ಮಂಗಳೂರದ ಬ್ಲಾಗ್ ಇದಾಗಿರುತ್ತೆ. ಸೊ ನಾನು ಹೊರಟಿದ್ದೆ ನಮ್ಮ ಅಪ್ಪಾಜಿಯವರ ದೇವಸ್ಥಾನ ನೋಡೋಣ ಅಂತ. ಸೊ ಇದು ಬಂದು ನಮ್ಮೂರಿಂದ 1.5 ಕಿಲೋಮೀಟರ್ ದೂರದಲ್ಲಿರುವಂಥ ಉದ್ಬೂರ್ ಗೇಟಲ್ಲಿರುವಂಥ ನಮ್ಮ ಅಪ್ಪಾಜಿಯವರ ದೇವಸ್ಥಾನ. ಸೊ ನಾನು ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋದೆ. ಅಲ್ಲಿ ನೋಡ್ತಾ ಇದ್ರೆ ಏನು ಹೆಂಗೆ ಗೊತ್ತೇನ್ರಿ ಅಪ್ಪ, ಒಂದೊಂದು ಫೋಟೋಗಳು ಸುದ ನೋಡ್ತಿದ್ರೆ ನೆನಪಲ್ಲಿ ಇವಾಗಲೂ ಸುದ ಕಾಡುತ್ತೆ. ಅವರ ಮೆಮೊರಿ ಪ್ರತಿಯೊಂದು ಅವ್ರು ಮೂವಿ ಮಾಡಿರೋ ಪ್ರತಿಯೊಂದು ಫೋಟೋಗಳು ಕಣ್ಣು ತುಂಬ್ತವೆ, ಸೆಳಿತವೆ. ಸೊ ನನಗಂತೂ ನೋಡಿ ಹಳ ಮೆಮೊರಿ ಬಂದ್ಬಿಡ್ತು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೂಪರ್ ಹಿಟ್ ಮೈ ಕೊಟ್ಟ ಏಕೈಕ ವ್ಯಕ್ತಿ ನಮ್ಮ ಸಾಹಸಿಮ ವಿಷ್ಣುವರ್ಧನ್ ಅವರು. ಸೊ ಕನ್ನಡದ ಕಂದ, ಸೊ ನಮ್ಮ ಅಭಿಮಾನಿಗಳ ಆರಾಧ್ಯ ದೈವ ಸಾಹಸಿಮ ವಿಷ್ಣುವರ್ಧನ್ ಅವರು ಇನ್ನೂ ಮರೆಯಲಾಗದ ಮಾಣಿಕ್ಯ ಅಂತ ಹೇಳ್ಬೋದು. ನನಗಂತೂ ಯಾವುದೋ ಸ್ವರ್ಗಕ್ಕೆ ಬಂದಂಗೆ ಆಗೋಯ್ತು. ನೋಡ್ತಾ ಇದ್ರೆ ಒಂದೊಂದು ಅವ್ರ ಹಳೆ ಮೂವಿಗಳಾಗಿರ್ಬೋದು ಎಲ್ಲ ಪ್ರತಿಯೊಂದು ಅಪ್ಡೇಟ್ ನೋಡ್ರಿ. ಇಲ್ಲಿ ಒಳಗಡೆ ಬಂದರೆ ಯಾವುದೋ ಸ್ವರ್ಗಕ್ಕೆ ಬಂದಂಗೆ ಆಗೋಯ್ತು. ದೇವಸ್ಥಾನ, ನನಗಂತೂ ಇದು ದೇವಸ್ಥಾನ ಇವತ್ತು ನೆನ್ನೆ ಸಾಮ್ರಾಜ್ಯ ಕಟ್ತಾರಲ್ಲ ಇವರು, 40 ವರ್ಷ ಹಿಂದಗಡೆ ಸಾಮ್ರಾಜ್ಯ ಕಟ್ಟಿದ ಏಕೈಕ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಕಂಡ್ರಪ್ಪ ಇವರು. ದಯವಿಟ್ಟು ಇವರಿಗೆ ಬೆಲೆ ಕೊಡಿ. ಯಾವನ ಖಾಲಿ ಪೋಲಿ ವಿಡಿಯೋ ಅಪ್ಲೋಡ್ ಮಾಡಿ ಹೇಳ್ತಾ ಇರೋದು ಇದು. ಇವ್ರ ಬೆಲೆ ಗೊತ್ತಾನೆ ನಿನಗೆ? ಇವ್ರ ಬಗ್ಗೆ ಹೆಂಗ್ರಪ್ಪ ಮನಸ್ಸು ಬರುತ್ತೆ ನಿಮಗೆ? ದಯವಿಟ್ಟು ತಪ್ಪಾಯ್ತು ಅಂತ ಕ್ಷಮೆ ಕೇಳು, ಅವಾಗಲಾದ್ರು ಒಳ್ಳೆಯದಾಗುತ್ತೆ. ವೀಕ್ಷಕರೇ, ನನಗಂತೂ ಈ ದೃಶ್ಯ ನೋಡಿ ಒಂಥರ ಮನಸ್ಸೆಲ್ಲ ಒಂಥರ ಹಗುರಾದಾಗ ಹೋಯ್ತು. ದೇವಸ್ಥಾನ ಅನ್ನೋಕ್ಕಿಂತ ಹೆಚ್ಚಾಗಿ ಹೇಳ್ಬೋದು. ಸೊ ದಯವಿಟ್ಟು ಯಾರೆಲ್ಲ ಈ ಪ್ಲೇಸ್ ನೋಡಿಲ್ಲ ದಯವಿಟ್ಟು ಬಂದು ಇಲ್ಲಿಗೆ ವಿಸಿಟ್ ಕೊಡಿ. ಈ ದೇವಸ್ಥಾನ ನಮ್ಮ ಮೈಸೂರು ತಾಲೂಕಲ್ಲಿದೆ ಅನ್ನೋದು ನನಗೆ ತುಂಬ ಹೆಮ್ಮೆ ಆಗುತ್ತೆ. ಸೊ ಇದನ್ನ ಈ ಲೊಕೇಶನ್ ಬಂದು ಮೈಸೂರಿಂದ ಜಸ್ಟ್ 11 ಕಿಲೋಮೀಟರ್ ಆಗುತ್ತೆ. ಸೊ ಉದ್ಬೂರ್ ಗೇಟ್ ಅಂತ ರೈಟ್ ಸೈಡಲ್ಲೇ ಇದೆ. ದಯವಿಟ್ಟು ಬಂದು ಇಲ್ಲಿ ವಿಸಿಟ್ ಕೊಡಿ, ನಮ್ಮ ಅಪ್ಪಾಜಿ ಆಶೀರ್ವಾದ ಪಡ್ಕೊಳ್ಳಿ. ಜೈ ವಿಷ್ಣುದಾದ. ಅವರೆಲ್ಲ ಈ ಪ್ಲೇಸ್ ನೋಡಿದ್ರೆ ದಯವಿಟ್ಟು ಕಾಮೆಂಟ್ ಹಾಕಿ. ಎಷ್ಟು ಜನ ಈ ಪ್ಲೇಸ್ ನೋಡಿರೋ ಅಂತ ನನಗೂ ಗೊತ್ತಾಗಲಿ ಪ್ಲೀಸ್ ಫ್ರೆಂಡ್ಸ್. ಮನಸ್ಸಿಗೆ ನೆಮ್ಮದಿ ನೀಡುವಂಥ ಜಾಗ. ನಾಡಿನ ಜನತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಪ್ಲೇಸ್ ಗೊತ್ತಾಗಲಿ. ಜೈ ವಿಷ್ಣುದಾದ.